ನೀವು ಸೆಂಟ್ ಪೊಲೀಸ್ ಇದ್ದಾರೆ ನೀವು ಸೆಂಟ್ ಪೊಲೀಸ್ ಇದ್ದೀರಿ. ಎರಡು ಸಾವಿರದ 25ನೇ ವರ್ಷ ಮುಗಿಲಿಕ್ಕೆ ಬಂದಿದೆ. ಈ ವರ್ಷದ ಕೊನೆಯ ಪ್ರೆಸ್ ಮೀಟು, ಜೊತೆಗೆ ನಂದು ಕೂಡ ಕೊನೆಯ ಪ್ರೆಸ್ ಮೀಟು. ತಮ್ಮೆಲ್ಲರಿಗೂ ಕೂಡ ನಾನು ಇಲಾಖೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಮ್ಮ ಜೊತೆ ಸಹಕಾರ ನೀಡಿದ್ದಕ್ಕೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜಿಲ್ಲೆಯಲ್ಲಿ ನಾಟ್ ಓನ್ಲಿ ಈ ವರ್ಷ, ಕಳೆದ 2.5 ವರ್ಷ ನನ್ನ SP ವ್ಯಾಪ್ತಿಯಲ್ಲಿ ಅಧಿಕಾರ ಅವಧಿಯಲ್ಲಿ ತಾವೆಲ್ಲರೂ ಕೂಡ ಒಬ್ಬ SP ಗೆ ಎಷ್ಟು ಸಹಕಾರ ನೀಡಬೇಕು ಅದನ್ನು ತಾವು ನೀಡಿದ್ದೀರಿ. ಇನ್ನೂ ಹೆಚ್ಚಿನ ಸಹಕಾರವನ್ನು ಕೂಡ ತಾವು ಕೊಟ್ಟಿದ್ದೀರಿ. ಅದಕ್ಕೆ ತುಂಬ ಧನ್ಯವಾದಗಳು. ಮುಂದೆ ಬರುವಂಥ SP ಕೂಡ ತಾವು ಇದೇ ರೀತಿ ಸಹಕಾರ ನೀಡ್ತೀರಿ ಅಂತ ನಾನು ಆಶಿಸ್ತೀನಿ. ಬರ್ತಾ ಇರೋ SP ಕೂಡ ತುಂಬ ಒಳ್ಳೆಯವರಿದ್ದಾರೆ. ಕಳೆದ 3 ವರ್ಷ 2.5 ವರ್ಷ ನಾನು ಇಲ್ಲಿ ಕೆಲಸ ಮಾಡಿದ್ದು ತುಂಬ ಧನ್ಯತಾ ಭಾವ ನನ್ನಲ್ಲಿ ತಂದಿದೆ. ಯಾವುದೇ ಲಾ ಆ್ಯಂಡ್ ಆರ್ಡರ್ ಇಶ್ಯೂವನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕಾನೂನು ಪ್ರಕಾರ ಬಿಟ್ಟು ಹೊರಗಡೆ ಮಾಡಿರೋದಿಲ್ಲ, ಮತ್ತು ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗಿದೆ. ಕಳೆದ 2.5 ವರ್ಷದಲ್ಲಿ ನಮ್ಮ ಅಧಿವೇಶನ ಇರ್ಬೋದು, ರೈತರ ಹೋರಾಟ ಇರ್ಬೋದು, ಊರಲ್ಲಿ ಆಗಿರ್ತಕ್ಕಂಥ ಕಮ್ಯುನಿಟಿ ನಡುವೆ ಆಗಿರ್ತಕ್ಕಂಥ ಸಂಘರ್ಷಗಳಾಗಿರ್ಬೋದು, ಎಲ್ಲವನ್ನ ನಮ್ಮ ಪೊಲೀಸರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಪಿಗಳನ್ನ ಈ ವರ್ಷದ ವಿಶೇಷವಾಗಿ ಕೊಲೆ ಪ್ರಕರಣಗಳು ಹೆಚ್ಚಿಗೆ ಆಗಿಲ್ಲ. 2023ರಲ್ಲಿ 70 ಇತ್ತು, 2024ರಲ್ಲಿ 69 ಇತ್ತು. ಈ ವರ್ಷ ಕೂಡ ಈ 2 UDR ಪ್ರಕರಣ ಕನ್ವರ್ಟ್ ಮಾಡಿದ್ದು ಸೇರಿಸಿ 69 ಇದೆ. ಇದರಲ್ಲಿ 2022 ಮತ್ತು 23ರಲ್ಲಿ ಏನು ಹಳೆಯ ಪ್ರಕರಣಗಳಾಗಿದ್ದು 2 ಯಮಕನಮಡಿಯಲ್ಲಿ ಕೊಲೆಯನ್ನು ಮಾಡಿಬಿಟ್ಟು ಅದನ್ನು ಅನ್ಯಾಚುರಲ್ ಡೆತ್ ಅಂತ ಏನು ಆಲ್ರೆಡಿ ಮುಗಿಸ್ಬಿಟ್ಟಿದ್ರು, ಅದನ್ನು ಕೂಡ ನಾವು 2025ರ ಅಂಕಿಅಂಶಗಳಿಗೆ ಸೇರಿಸಿದ್ವಿ. ಯಾಕಂದರೆ ಇವಾಗ ಅದು ಮರ್ಡರ್ ಪ್ರಕರಣ ಅಂತ ನಾವು ದಾಖಲು ಮಾಡಿಕೊಂಡು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ವಶಕ್ಕೆ ಕೊಟ್ಟಿದ್ವಿ. ಸೊ ಹಾಗಾಗಿ ಅವೆರಡನ್ನ ಮೈನಸ್ ಮಾಡಿದ್ರೆ ಈ ವರ್ಷ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಕೊಲೆ ಪ್ರಕರಣಗಳು ಕಮ್ಮಿ ಆಗಿದ್ದಾವೆ. ಇದ್ರ ಜೊತೆಗೆ ನಾವು ಸಾಮಾನ್ಯವಾಗಿ ಒಬ್ಬ ಪೊಲೀಸ್ ಇಲಾಖೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನಲಿಕ್ಕೆ ನೋಡಲಿಕ್ಕೆ ಈ ಡಕಾಯಿತಿ ಪ್ರಕರಣಗಳು, ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ಎಷ್ಟಾಗಿದ್ದಾವೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ಎಷ್ಟು ಪತ್ತೆ ಆಗಿದ್ದಾವೆ ಅನ್ನೋಂಥದ್ದನ್ನು ನೋಡ್ತೀವಿ. 2023ರಲ್ಲಿ 11 ಡಕಾಯಿತಿ, 2024ರಲ್ಲಿ 8 ಮತ್ತು ಈ ವರ್ಷ 6, ಒಟ್ಟು 25 ಡಕಾಯಿತಿ ಪ್ರಕರಣಗಳು ದಾಖಲಾಗಿದ್ದು. ಆಗೋದು ತಪ್ಪು, ಆದರೆ ಆಗಿರೋ ಎಲ್ಲ 25 ಪ್ರಕರಣಗಳನ್ನು ಕೂಡ ನಮ್ಮ ಜಿಲ್ಲಾ ಪೊಲೀಸರು ಪತ್ತೆ ಮಾಡಿದ್ದಾರೆ ಮತ್ತು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇದು ನಮ್ಮ ಜಿಲ್ಲಾ ಪೊಲೀಸ್ಗೆ ಒಂದು ಹೆಮ್ಮೆ ವಿಷಯ. ಇದೇ ರೀತಿಯಾಗಿ ಕಳೆದ 3 ವರ್ಷಗಳಲ್ಲಿ 47 ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ವರದಿಯಾಗಿದ್ದಾವೆ. ಇದರಲ್ಲಿ ಎಷ್ಟು ನಾವು ಪತ್ತೆ ಮಾಡಿರೋದು? ಈ 47 ಪ್ರಕರಣಗಳಲ್ಲಿ 44 ಪ್ರಕರಣಗಳನ್ನು ನಾವು ಪತ್ತೆ ಮಾಡಿದ್ದೀವಿ. ಇನ್ನು 3 ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ಇತ್ತೀಚೆಗೆ ವರದಿಯಾಗಿರ್ತಕ್ಕಂಥದ್ದು. ಆ ಆರೋಪಿಗಳನ್ನು ಕೂಡ ನಮ್ಮ ಪೊಲೀಸರು ಶೀಘ್ರದಲ್ಲೇ ಬಂಧಿಸಿರುವಂಥ ಒಂದು ವಿಶ್ವಾಸ ನಮಗೆ ಇದೆ. ಮೇನ್ ವರಿ ಆ್ಯಸ್ SP ಆಫ್ ದ ಡಿಸ್ಟ್ರಿಕ್ಟ್ ನನಗೆ ಇದ್ದಿದ್ದು ತಮಗೂ ಕೂಡ ಗೊತ್ತಿದೆ. ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಮಾರಣಾಂತಿಕ ಅಪಘಾತ ಪ್ರಕರಣಗಳು. ಕಳೆದ ಬಾರಿ ಯಶಸ್ವಿಯಾಗಿ ನಾವು
ಆ ನಂಬರನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ದುರದೃಷ್ಟವಶಾತ್ ಈ ವರ್ಷ ನಾವು ಹಿಂದಿಗಿಂತ ಹೆಚ್ಚಿನ ಪ್ರಯತ್ನ ಮಾಡಿದ್ರೂ ಕೂಡ ಈ ವರ್ಷ ಕಳೆದ ಬಾರಿಗಿಂತ 39 ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ. ಇದು ನಂಬರ್ಸ್ ಎಷ್ಟು ಡೆತ್ ನಂಬರ್ ಆಫ್ ಪೀಪಲ್ ಹೂ ಹ್ಯಾವ್ ಡೈಡ್ ಸ್ವಲ್ಪ ನೋಡಿ. ನಾವು ಕಳೆದ ಬಾರಿ 2023ಕ್ಕೆ ಹೋಲಿಸ್ಕೊಂಡ್ರೆ ಸುಮಾರು 3 ಪಟ್ಟು ಜಾಸ್ತಿ IMV ಕೇಸನ್ನು ಕಳೆದ ಬಾರಿ ಹಾಕಿದ್ವಿ. ಮತ್ತು ಸಿಕ್ಕಾಪಟ್ಟೆ ಅವೇರ್ನೆಸ್ ಪ್ರೋಗ್ರಾಮ್ಸು, ಸ್ಕೂಲ್ ಕಾಲೇಜುಗಳಿಗೆ ವಿಸಿಟು ಎಲ್ಲ ಮಾಡಿದ್ವಿ. ಅದೇ ರೀತಿ ಈ ವರ್ಷ ಕೂಡ ನಾವು ಕಳೆದ ಬಾರಿ ಏನು ಮುತುವರ್ಜಿ ವಹಿಸ್ಕೊಂಡು ಎಚ್ಚರಿಕೆ ಕ್ರಮಗಳನ್ನು ತಗೊಂಡಿದ್ವಿ ಅವೆಲ್ಲವನ್ನು ತೆಗೆದುಕೊಂಡಿದ್ವಿ. ಜೊತೆಗೆ ಕಳೆದ ಬಾರಿ 1,34,000 IMV ಕೇಸ್ ಹಾಕಿದ್ವಿ. ಈ ವರ್ಷ ಅದಕ್ಕಿಂತ 10,000 ಜಾಸ್ತಿ ಕೇಸ್ ಅಂದರೆ 1,43,000 ಕೇಸ್ ಹಾಕಿದ್ರು ಕೂಡ IMV ಕೇಸಸ್ ಹಾಕಿದ್ರು ಕೂಡ ಈ ಆಕ್ಸಿಡೆಂಟ್ ಕೇಸ್ ಜಾಸ್ತಿ ಆಗಿದ್ದಾವೆ. ಆದರೆ ಒಂದು ನಾವು ಕೆಲಸ ಮಾಡಿದ್ದೀವಿ, ನಮ್ಮಲ್ಲಿರ್ತಕ್ಕಂಥ ಈ ಮಾರಣಾಂತಿಕ ಅಪಘಾತಗಳನ್ನ ತಡೆಗಟ್ಟಲಿಕ್ಕೆ, ಪತ್ತೆ ಹಚ್ಚಲಿಕ್ಕೆ ನಾವು ನಮ್ಮ ಮೇಲಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾ ಮಂತ್ರಿಗಳ ಮುಖಾಂತರ PWD ಇಲಾಖೆಯಿಂದ ಅನುದಾನವನ್ನು ಪಡೆದುಕೊಂಡು ಸುಮಾರು 1,50, 30, 352 ಸುಮಾರು 7.5 ಕೋಟಿಯಷ್ಟು ಅನುದಾನವನ್ನು ಮೊದಲ ಬಾರಿಗೆ ನಮ್ಮ ಜಿಲ್ಲೆಯ ಪೊಲೀಸ್ಗೆ ಪಡೆದುಕೊಂಡು ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳಲ್ಲಿ ನಾವು CCTVಗಳನ್ನು ಅಳವಡಿಸ್ತಾ ಇದ್ದೀವಿ. ಅದರಲ್ಲಿ 80% ಕೆಲಸ ಮುಗಿದಿದೆ. ತಾವೀಗ ಕಂಟ್ರೋಲ್ ರೂಮ್ಗೆ ಹೋದರೆ ನಮಗೆ ಗೊತ್ತಾಗುತ್ತೆ. ಒಂದು ಒಳ್ಳೆಯ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮನ್ನು ಕೂಡ ನಾವು ತರಲಿಕ್ಕೆ ಸಾಧ್ಯ ಆಗಿದೆ. ಅದರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಹೈವೇ ಪೆಟ್ರೋಲ್ ವೆಹಿಕಲ್ಗಳನ್ನ ಉಪಯೋಗ ಮಾಡಿಕೊಂಡು ಇನ್ನಷ್ಟು ಇಫೆಕ್ಟಿವ್ ಆಗಿ ಈ ಮಾರಣಾಂತಿಕ ಅಪಘಾತಗಳು ಮತ್ತು ಮಾರಣಾಂತಿಕವಲ್ಲದ ಅಪಘಾತಗಳು ಎರಡನ್ನೂ ಕೂಡ ನಾವು ಕಡಿಮೆ ಮಾಡೋ ನಿಟ್ಟಿನಲ್ಲಿ ತುಂಬ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಹೇಗೆ ದೊಡ್ಡ ಹೆಜ್ಜೆ ಅಂತಂದರೆ, ಇವೆಲ್ಲ CCTVಗಳು ತುಂಬ ಆಧುನಿಕ ತಂತ್ರಜ್ಞಾನ ಒಳಗೊಂಡಿರ್ತಕ್ಕಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೊಂಡಿರ್ತಕ್ಕಂಥದ್ದು. ಇದು ಆಟೋಮೆಟಿಕಲಿ ನಂಬರ್ ಪ್ಲೇಟನ್ನು ರಿಕಗ್ನೈಸ್ ಮಾಡುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂತಂದರೆ ಆ ಫೋಟೋವನ್ನು ತೆಗೆದುಕೊಂಡು ತಾನೇ ಚಲನ್ ಪ್ರಿಂಟ್ ಮಾಡಿ ಆಲ್ರೆಡಿ ನಮ್ಮ RTO ಡಾಟಾಬೇಸ್ ಏನಿದೆ ಅದನ್ನು ಉಪಯೋಗ ಮಾಡಿಕೊಂಡು ಅವರಿಗೆ ಚಲನ್ ಕಳಿಸುತ್ತೆ. ಅದರಲ್ಲಿ ಅವ್ರು ಏನು ವಯಲೇಷನ್ ಮಾಡಿರ್ತಾರೆ, ಹೆಲ್ಮೆಟ್ ಹಾಕೊಳ್ಳದೇ ಇರ್ಬೋದು, ವಾಹನ ಚಾಲನೆ ಮಾಡಬೇಕಾದ್ರೆ ಮೊಬೈಲ್ ಉಪಯೋಗ ಮಾಡ್ಕೊಂಡಿರೋದಿರ್ಬೋದು, ಮತ್ತು ಸೀಟ್ ಬೆಲ್ಟ್ ಹಾಕೊಳ್ಳದೆ ಇರಬಹುದು, ಟ್ರಿಪಲ್ ರೈಡಿಂಗ್ ಇರ್ಬೋದು, ಏಕಮುಖ ಸಂಚಾರದಲ್ಲಿ ಇವರು ಅಪೋಸಿಟ್ ಲೈನಲ್ಲಿ ಬರ್ತಾ ಇರೋದಿರ್ಬೋದು. ಇದನ್ನು AI ಬೇಸ್ಡ್ ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ಆಟೋಮೆಟಿಕಲಿ ಪತ್ತೆ ಹಚ್ಚಿ ಅಲ್ಲಿಗೆ ನಾವು ಅವರಿಗೆ IMV ಚಲನ್ಸನ್ನು ಕಳಿಸುವಂಥ ವ್ಯವಸ್ಥೆ ಇದರಲ್ಲಿ ಒಳಗೊಂಡಿದೆ. ಇದರಿಂದ ಪೊಲೀಸರ ಭಾರ ಕಮ್ಮಿ ಆಗಿದೆ. ಇದರಿಂದ ಪೊಲೀಸರ ಮೇಲೆ ಏನು ಸಾಮಾನ್ಯವಾಗಿ ಒಂದು ಕರಪ್ಷನ್ ಚಾರ್ಜಸ್ ಬರುತ್ತೆ, ನಮ್ಮವರು ಅಲ್ಲಿ ನ್ಯಾಯಯುತವಾಗಿ ನಿಂತು ಮಾಡಿದ್ರೂ ಕೂಡ ಪೊಲೀಸರು ರಸ್ತೆ ಮೇಲೆ ನಿಂತಿದ್ರಂದರೆ ದುಡ್ಡು ವಸೂಲಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಆಪಾದನೆ ಮಾಡ್ತಾರೆ. ಇಲ್ಲಿ ಕಂಪ್ಲೀಟ್ಲಿ ನಮ್ಮ ಮತ್ತು ಜನರ ನಡುವೆ ಅಲ್ಲಿ ನಿಂತುಬಿಟ್ಟು ಮಾಡುವಂಥ ವ್ಯವಸ್ಥೆನೇ ಇರೋದಿಲ್ಲ. ಎಲ್ಲವೂ ಕೂಡ AI ಬೇಸ್ಡ್ ಸ್ವಯಂಚಾಲಿತವಾಗಿ ಅವ್ರ ಮನೆಗೆ ಹೋಗುತ್ತೆ. ಇದಾಗಿಯೂ ಕೂಡ ನಮ್ಮ ಪೊಲೀಸರು ತಿಂಗಳಿಗೆ 1 ಅಥವಾ 2 ಬಾರಿ ರಸ್ತೆ ಮೇಲೆ ಬರ್ತಾರೆ. ಯಾಕಂತಂದರೆ ಯಾರು ವಯಲೇಟ್ ಮಾಡಿರ್ತಾರೆ, ಯಾರ್ದು IMV ಚಲನ್ ಜನರೇಟ್ ಆಗಿರುತ್ತೆ, ಅವ್ರನ್ನ ಮಾತ್ರ ಗುರುತಿಸಿ, ನಮ್ಮ ಹತ್ರ ಡಾಟಾಬೇಸ್ ಇರುತ್ತೆ, ಅವ್ರನ್ನ ಮಾತ್ರ ಗುರುತಿಸಿ ಅವ್ರನ್ನ ನಿಲ್ಲಿಸಿ ಅವರಿಂದ ದಂಡ ಕಟ್ಟುವಂಥ ವ್ಯವಸ್ಥೆ ಇನ್ನು ಮುಂದೆ ಜಾರಿಗೆ ಬರಲಿದೆ. ಈಗಾಗಲೇ 90% ಕೆಲಸ ಆಗಿರೋದ್ರಿಂದ ಸುಮಾರು ಹೊಸ ವರ್ಷದ ಈ ಒಂದು ತಿಂಗಳಲ್ಲಿಯೇ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ.
ಅದನ್ನು ಮತ್ತೊಮ್ಮೆ ನಮ್ಮ ಹೊಸ ಎಸ್ ಪಿ ಅವರು ಬಂದವರು ತಮಗೆ ಪ್ರಾತ್ಯಕ್ಷಿಕೆಯನ್ನು ನೀಡಿ ಅದನ್ನ ಶುರು ಮಾಡ್ತಾರೆ. ಇದೆಲ್ಲದಕ್ಕೂ ಕೂಡ ನಾವು ಡೆಮೋ ತೆಗೆದುಕೊಂಡಿದ್ದೀವಿ. ಒಳ್ಳೆ ಕ್ವಾಲಿಟಿ CC ಕ್ಯಾಮ್ರಾಗಳನ್ನ ಆಯ್ಕೆ ಮಾಡಿಕೊಂಡು ಟೆಂಡರ್ನ ಮುಖಾಂತರ ಎಲ್ಲೊಂದು ಬಿಡ್ದಾರಿಗೆ ಈಗ ಆಲ್ರೆಡಿ ಟೆಂಡರ್ ಕೊಟ್ಟು ಆಲ್ರೆಡಿ ಕೆಲಸ ಕೂಡ ಶುರುವಾಗಿದೆ. 60 60 47 800 140 66 ಆಗಿದೆ. ಮೊನ್ನೆ ಜಾಸ್ತಿ ಕೊಟ್ವಿ. 260 ಕ್ಯಾಮ್ರಾಗಳನ್ನು ನಾವು ಹಾಕ್ತಾ ಇದ್ದೀವಿ. ಏನ್ರಿ ಅದನ್ನ ಆಮೇಲೆ ನಾವು ಶೇರ್ ಮಾಡ್ತೀವಿ. ಸುಮಾರು 260 ಕ್ಯಾಮ್ರಾಗಳನ್ನ ಈ AI ಬೇಸ್ಡ್ ಕ್ಯಾಮ್ರಾಗಳನ್ನ ನಾವು ಹಾಕ್ತಾ ಇದ್ದೀವಿ. ನಮಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಜಂಕ್ಷನ್ಸು. ಅದು ಪಟ್ಟಣದ ಒಳಗಡೆ ಇರ್ಬೋದು, ಹೊರಗಡೆ ಇರ್ಬೋದು, ಮೇನ್ ರೋಡಲ್ಲಿ ಇರ್ಬೋದು, ಕ್ರಾಸ್ ರೋಡ್ಸಲ್ಲಿ ಇರ್ಬೋದು. ಕಮತ್ನೂರು ಗೇಟಲ್ಲಿ ಪಕ್ಕ ನಮ್ಮದು ಒಂದು ಕ್ಯಾಮ್ರಾ ಇರುತ್ತೆ. ಆರುಗೆರೆ ಕ್ರಾಸ್ ಅಲ್ಲಿ ಬೇರೆ ಬೇರೆ ರಸ್ತೆಗಳು ಬಂದು ಕೂಡ್ತವೆ. ಯರಗಟ್ಟಿ ಕ್ರಾಸ್ ಏನು ಈ ಕಡೆ ಗೋಕಾಕ್ಗೆ ಹೋಗುತ್ತೆ, ಈ ಕಡೆ ನಮ್ಮ ಬೈಲಂಗಲ್ಗೂ ಹೋಗುತ್ತೆ, ಅಲ್ಲಿ ಆ ಒಂದು ಜಂಕ್ಷನ್. ಈ ರೀತಿ ನಾವೊಂದು ಸರ್ವೆ ಮಾಡಿ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಈ ಒಂದು ಕ್ಯಾಮ್ರಾಗಳು ನಮ್ಮ ಅಪರಾಧಿಕ ಕೃತ್ಯಗಳನ್ನ ಪತ್ತೆ ಮಾಡಲಿಕ್ಕೂ ಕೂಡ ಉಪಯೋಗ ಆಗುತ್ತೆ. ಯಾಕಂದರೆ ಇಷ್ಟು ನಾವು ಮೊನ್ನೆ ಏನು ಟೆಂಡರ್ ಇದು ಡೆಮಾನ್ಸ್ಟ್ರೇಷನಲ್ಲಿ ನೋಡಿದ್ವಿ ನಾವು. ರಾತ್ರಿ ಹೊತ್ತಲ್ಲಿ ಇದೇ ನಮ್ಮ ಆಫೀಸ್ ಎದುರುಗಡೆ ಇರ್ತಕ್ಕಂಥ ರೋಡ್ ಮೇಲೆ, ಓಲ್ಡ್ PB ರೋಡ್ ಮೇಲೆ ಆ ಕಡೆ ಈ ಕಡೆ ಟ್ರಾಫಿಕ್ ಬಂದ್ ಮಾಡಿಬಿಟ್ಟು ನಾವು ರಾತ್ರಿ 11ವರೆಗೆ ನಾವೊಂದು ಟೆಸ್ಟ್ ಮಾಡ್ತಾ ಇದ್ವಿ. ನಮಗೆ ಈ ಸ್ಟ್ರೆಚಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ನಮಗೆ 120 ಮಾಡಲಿಕ್ಕೆ ಸಾಧ್ಯ ಆಯಿತು ಟೆಸ್ಟಿಂಗ್ ಆಫ್ಟರ್ ಸ್ಟಾಪಿಂಗ್ ಆಲ್ ದ ಟ್ರಾಫಿಕ್. 120 ಕಿಲೋಮೀಟ್ರು ವೆಹಿಕಲ್ ಹೋದರೂ ಕೂಡ ರಾತ್ರಿ ನಮಗೆ ಅದರ ನಂಬರ್ ಪ್ಲೇಟನ್ನು ರಿಕಗ್ನೈಸ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸೊ ಇದು ಕೇವಲ ಟ್ರಾಫಿಕ್ಕಿಗೆ ಅಷ್ಟೇ ಅಲ್ಲ, ನಮ್ಮ ಕ್ರೈಮ್ ಡಿಟೆಕ್ಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಇದೊಂದು ಎಚ್ಚರಿಕೆ ಸಂದೇಶ ನಿಮ್ಮ ಮುಖಾಂತರ ಅಪರಾಧಿಗಳಿಗೆ ಹೋಗುತ್ತೆ. ನೋ, ಇದು ನಮ್ಮ ಡಿಸ್ಟ್ರಿಕ್ಟ್ ಕಂಟ್ರೋಲ್ ರೂಮಲ್ಲಿ. ನಾನು ಇದು ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಏನು ಮಾಡಿದ್ವಿ ಅದನ್ನು ಮಾತ್ರ ಹೇಳ್ತೀನಿ. ಈ 7.5 ಕೋಟಿ ಕೂಡ ಎಂಟೈರ್ಲಿ ಫಾರ್ ದಿ ಡಿಸ್ಟ್ರಿಕ್ಟ್ ಪೊಲೀಸ್. ನಮ್ಮ ಕಂಟ್ರೋಲ್ ರೂಮಲ್ಲಿ ನಾನು ಈಗ ತೋರಿಸ್ತೀನಿ ನಾನು ನಿಮಗೆ. ಈಗ ಟೆಕ್ನಾಲಜಿ ಏನಾದರೂ ಟೆಸ್ಟಿಂಗ್ ಮಾಡುವಾಗ ಅಪರಾಧ ಪ್ರಕರಣ ನಾನು ಈಗ ಹೇಳಿದ್ನಲ್ಲ 120 ಕಿಲೋಮೀಟರ್ಲ್ಲೂ ಕೂಡ ಅಷ್ಟು ಫಾಸ್ಟಾಗಿ ಓಡೋದ್ರು ಕೂಡ ನಮಗೆ ನಂಬರ್ ಪ್ಲೇಟ್ ಸಿಗುತ್ತೆ, ಅವ್ರ ಮುಖ ಚೇಹರೆಯನ್ನು ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಿದ್ದಾಗ ನಾವಿನ್ನೂ ಈಗ ಟೆಸ್ಟಿಂಗ್ ಫೇಸಲ್ಲಿದೆ. ಏನಾದರೂ ಪ್ರಕರಣ ಆದಮೇಲೆ ನಾವು ಅದರದ್ದು ಆ್ಯಕ್ಚುಯಲ್ ಯೂಸ್ ಹೆಂಗಾಯ್ತು ಅಂತ ನಾವು ತಮಗೆ ಹೇಳ್ಬೋದು. ಈಗ ಆಲ್ರೆಡಿ ಬೆಂಗಳೂರು ಮೈಸೂರು ಹೈವೇ ಮಧ್ಯ ಆಲ್ರೆಡಿ ಹಾಕಿದ್ದಾರೆ ಇದೇ ಟೆಕ್ನಾಲಜಿ ಇರತಕ್ಕಂಥ ಕ್ಯಾಮ್ರಾ. ಹಾಂ, ಅದೇ ಟೆಕ್ನಾಲಜಿ ಅದು ಈಗ ಅಲ್ಲಿ ಹಾಕಿ ಈಗ ಸುಮಾರು 2.5 ವರ್ಷ ಮುಂಚೆದು. ಅದರ ನೆಕ್ಸ್ಟ್ ಜನರೇಷನ್ ಕ್ಯಾಮ್ರಾಗಳನ್ನ ನಾವು ಇಲ್ಲಿ ಬಳಸ್ತಾ ಇದ್ದೀವಿ. ಐ ಥಿಂಕ್ ಅವರ್ ಡಿಸ್ಟ್ರಿಕ್ಟ್ ವುಡ್ ಬಿ ದ ಫಸ್ಟ್ ಡಿಸ್ಟ್ರಿಕ್ಟ್ ಇನ್ ದಿ ಎಂಟೈರ್ ಸ್ಟೇಟ್. ಹೌದು, ಆ್ಯಂಡ್ ಫಸ್ಟ್ ಟೈಮ್ 7.5 ಕೋಟಿ ಒಂದೇ ಜಿಲ್ಲೆಗೆ ಸಿಕ್ಕಿರೋದು ಕೂಡ ಇದೇ ಫಸ್ಟ್ ಟೈಮ್. ಆದರೂ ಸಿಗ್ತದೆ ರಾತ್ರಿ. ನಾವು ಇಲ್ಲಿ ಟೆಸ್ಟ್ ಮಾಡಲಿಕ್ಕೆ ಆಗಿದ್ದು 120 ಕಿಲೋಮೀಟರ್, ಅವರು 140ವರೆಗೂ ಹೇಳ್ತಾರೆ. ನಮ್ಮದು ಟೆಂಡರ್ ಕಂಡೀಷನ್ ಇದ್ದು 100 ಕಿಲೋಮೀಟರ್ ಅಂತ ಇತ್ತು ರಾತ್ರಿ ವೇಳೆಯಲ್ಲಿ. ವಿ ಆರ್ ನಾಟ್ ಪುಟ್ಟಿಂಗ್ ದಿಸ್ ಆನ್ ಎನಿ ಆಫ್ ದಿ ನ್ಯಾಷನಲ್ ಹೈವೇಸ್. ಇವೇನಿದ್ರು ನಮಗೆ ಜಿಲ್ಲಾ ರಸ್ತೆಗಳು, ಸ್ಟೇಟ್ ಹೈವೇಸು ಏನಿದ್ದಾವಲ್ಲ, ಯಾಕಂದರೆ ನ್ಯಾಷನಲ್ ಹೈವೇ ಮೇಲೆ ನಾವು ಆಮೇಲೆ ನ್ಯಾಷನಲ್ ಹೈವೇ ಕಡೆಯಿಂದನೇ ಹಾಕಿಸ್ಕೊಳ್ತೀವಿ.
ಸೊ ಹಾಗಾಗಿ ನಮ್ಮದು ಮೇನ್ ಫೋಕಸ್ಸು, ಮತ್ತು ನಾವು ಡಾಟಾ ಕೂಡ ನಾವು ನೋಡಿದ್ವಿ. ನಮ್ಮ 90% ಆಫ್ ದ ಆಕ್ಸಿಡೆಂಟ್ಸು, ಓನ್ಲಿ 10% ಆಫ್ ದ ಆಕ್ಸಿಡೆಂಟ್ಸ್ ಹ್ಯಾಪನ್ ಆನ್ ದಿ ನ್ಯಾಷನಲ್ ಹೈವೇಸ್. 90% ಆರ್ ಇನ್ ಇಂಟೀರಿಯರ್ ರೋಡ್ಸ್. ಸೊ ಅವರ್ ಫೋಕಸ್ ಇಸ್ ಆನ್ ಇಂಟೀರಿಯರ್ ರೋಡ್ಸ್ ಆ್ಯಂಡ್ ಸ್ಟೇಟ್ ಹೈವೇಸ್. ಈಗ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡ್ತಾರೆ, ಎಸ್ಪೆಷಲಿ ಸಿಟಿಯಾಗಂದ್ರೆ ಹೆಲ್ಮೆಟ್ ಯಾರು ಹಾಕೊಂಡಿಲ್ಲ ಅಲ್ಲಿ ಇಲ್ಲ, ನಾವು ಅದಕ್ಕೆ ಅಂತಾನೆ ಇದರಲ್ಲಿ ಇನ್ಬಿಲ್ಟ್ AI ಟೆಕ್ನಾಲಜಿ ಹೆಂಗಿದೆ ಅಂತಂದರೆ, ಹೆಲ್ಮೆಟ್ ಹಾಕೊಂಡ್ರೆ ಆಟೋಮೆಟಿಕಲಿ ನಮ್ಮ ಪೊಲೀಸರು ಯಾರು ಏನೂ ಇರೋದೇ ಬೇಡ, ಫೋಟೋ ತೆಗೆದು ಅವ್ರ ಮನೆಗೆ ಕಳಿಸ್ತೈತಿ. ನೀ ಇಂಥ ಜಾಗದೊಳಗೆ ಇಂಥ ಟೈಮ್ ಒಳಗೆ ಇಂಥ ಗಾಡಿ ಮೇಲೆ ಹೆಲ್ಮೆಟ್ ಹಾಕೊಂಡಿರಲಿಲ್ಲ. ಅದು ನಮ್ಗೆ ಗೊತ್ತಾಗುತ್ತಲ್ಲ, ಡಾಟಾ ಬೇಸು ಎಲ್ಲಿ ಸಿಗುತ್ತೆ, ಎಲ್ಲಿಂದ ಎಲ್ಲಿ ಹೋಗಿದ್ದಾರೆ ಅಂತೇಳಿ. ದೆನ್ ಅವರ್ ಲೋಕಲ್ ಪೊಲೀಸ್ ವಿಲ್ ಆ್ಯಕ್ಟ್ ಆನ್ ಇಟ್. ಐ ವಿಲ್ ಕಮ್ ಟು ದಟ್. ಇದ್ರ ಜೊತೆಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಬಗ್ಗೆ ಭಾಳ ಫೋಕಸ್ ಮಾಡಿದ್ದೀವಿ. ಎಲ್ಲ ಇರ್ತಕ್ಕಂಥ ಎಲ್ಲ ಬಿಲ್ಡಿಂಗನ್ನ ಅಪ್ಗ್ರೇಡೇಷನ್ನು, ಮಾಡರ್ನೈಸೇಷನ್ನು. ಆ್ಯಂಡ್ ನಮ್ಮ ಜಿಲ್ಲೆಯಲ್ಲಿ ಒಂದು ಫೈರಿಂಗ್ ರೇಂಜ್ ಕೂಡ ಇರಲಿಲ್ಲ. ನಮ್ಮದು ಒನ್ ಆಫ್ ದಿ ಓಲ್ಡೆಸ್ಟ್ ಡಿಸ್ಟ್ರಿಕ್ಟು. ಬಂದಾಗಿಂದ 10 ಎಕರೆ ಜಮೀನನ್ನು ಅದಕ್ಕೆ ಸ್ಯಾಂಕ್ಷನ್ ಮಾಡಿಸ್ಕೊಂಡು ನೆನ್ನೆ ದಿವಸ ಅದನ್ನು ಕೂಡ ನಾವು ಓಪನ್ ಮಾಡಿದ್ವಿ. ಸೊ ಈಗ ಜಿಲ್ಲಾ ಪೊಲೀಸ್ ನಮ್ಮ ಯಾವುದೇ ಫೈರಿಂಗ್ ಪ್ರಾಕ್ಟೀಸ್ಗೆ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಇಲ್ಲ. ಇದ್ರ ಜೊತೆಗೆ ತಾವು ಈ ಮೀಟಿಂಗ್ ಹಾಲ್ ಹೇಗಿತ್ತು ನೋಡಿದ್ರಿ, ಇದನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ನಮ್ಮ ಎಂಟೈರ್ ಬಿಲ್ಡಿಂಗು ಕೆಲವೊಂದು ಕಡೆ ಲೀಕೇಜ್ ಇತ್ತು, ಇಲೆಕ್ಟ್ರಿಕಲ್ ಇಶ್ಯೂಸ್ ಇತ್ತು, ಸುಣ್ಣ ಬಣ್ಣ ಮಾಡಿಸೋ ಅವಶ್ಯಕತೆ ಇತ್ತು, ಅದು ಕೂಡ ಆಗಿದೆ. ಇದ್ರ ಜೊತೆಗೆ ಇವತ್ತು ಬೆಳಗ್ಗೆ ನಮ್ಮ ಸೈಬರ್ ಪೊಲೀಸ್ ಠಾಣೆಗೆ ಹೊಸ ಕಟ್ಟಡವನ್ನು ಕೂಡ ನಾವು ಇನಾಗ್ರೇಷನ್ ಮಾಡಿದ್ದೀವಿ ನಮ್ಮ DR ಅಲ್ಲಿ. ಇನ್ನೊಂದು ಸ್ವಲ್ಪ ಕೆಲಸ ಉಳಿದಿದೆ, ಅದನ್ನ ಮಾಡಿದ್ಮೇಲೆ ನಿಮಗೆ ನಮ್ಮ DSP ಅವರು ಕರ್ಕೊಂಡೋಗಿ ತೋರಿಸ್ತಾರೆ. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಗೋಕಾಕ್ DSP ಆಫೀಸ್, CPI ಆಫೀಸು, ಪೊಲೀಸ್ ಸ್ಟೇಷನ್ನು ರಿನೋವೇಷನ್ ಆಗಿದೆ. ಹೊಸದಾಗಿ ನಿಪ್ಪಾಣಿಯಲ್ಲಿ 2-3 ಪೊಲೀಸ್ ಸ್ಟೇಷನ್ಸು, ಕ್ವಾರ್ಟರ್ಸು, ಜೊತೆಗೆ ನಮ್ಮ ಇಲಾಖೆಯಲ್ಲಿ ಅರ್ಧ ಕನ್ಸ್ಟ್ರಕ್ಷನ್ ಆಗಿ ನಿಂತಿರ್ತಕ್ಕಂಥ RTO ಸರ್ಕಲ್ ಇರ್ತಕ್ಕಂಥ ನಮ್ಮ ಬಿಲ್ಡಿಂಗನ್ನು, ಅದರಲ್ಲಿರ್ತಕ್ಕಂಥ ಎಲ್ಲ ಕಾನೂನು ತೊಡಕುಗಳನ್ನ ಬಗೆಹರಿಸಿ ಈಗಾಗಲೇ ಸರ್ಕಾರದಿಂದ 4 ಕೋಟಿ ಅನುದಾನವನ್ನು ತೆಗೆದುಕೊಂಡು ರಿಪೇರಿ ವರ್ಕು ಶುರು ಆಗಿಬಿಟ್ಟಿದೆ. ಮೋಸ್ಟ್ಲಿ ನಾವು ಆಫೀಸ್ ಬಿಲ್ಡಿಂಗ್ ಮಾಡ್ಕೋತೀವಿ. ಅಲ್ಲ, DR ಆಫೀಸ್ಗೆ ಅದು ಕೆಳಗಡೆ ಆದಷ್ಟು ಕಮರ್ಷಿಯಲ್ ಪರ್ಪಸ್ಗೆ ನಾವು ಸರ್ಕಾರದಿಂದ ಅನುಮತಿಯನ್ನು ಪಡ್ಕೊಂಡು ಜಿಲ್ಲಾ ಪೊಲೀಸ್ ಕಲ್ಯಾಣ ವಿಭಾಗಕ್ಕೆ ಅದರ ದುಡ್ಡನ್ನು ಜಮೆ ಆಗುವ ರೀತಿ ನಾವು ವರ್ಕೌಟ್ ಮಾಡ್ತಾ ಇದ್ದೀವಿ. ಮೇನ್ಲಿ ಆ RTO ಸರ್ಕಲ್ ಸುಂದರ ಕೂಡ ಕಾಣುತ್ತೆ. ಇನ್ಮೇಲೆ ತುಂಬ ಚಾಲೆಂಜಿಂಗ್ ಕೇಸಸ್ಸು. ನಮಗೆ ಸಂಕೇಶ್ವರಲ್ಲಿ ಒಂದು ಡಕಾಯಿತಿ ಪ್ರಕರಣ ಆಗಿತ್ತು. ಹೈವೇ ಮೇಲೆ ಏನು ದುಡ್ಡನ್ನು, ಗಾಡಿಯನ್ನು ನಿಲ್ಲಿಸ್ಬಿಟ್ಟು ಅವ್ರನ್ನ ಬಂದೂಕ್ ತೋರಿಸ್ಬಿಟ್ಟು ಸುಮಾರು 75 ಲಕ್ಷ ಡಕಾಯಿತಿ ಮಾಡ್ಕೊಂಡೋಗಿದ್ರು. ಆದರೆ ನಮಗೆ ಸುಮಾರು 1.5 ಕೋಟಿಯಷ್ಟು ದುಡ್ಡು ಸಿಕ್ತು. ಅದೆಲ್ಲವನ್ನು ಕೂಡ ವಾಪಸ್ ಕೊಡಿಸುವಂಥ ವ್ಯವಸ್ಥೆ ಇತ್ತು. ಇತ್ತೀಚೆಗೆ ಇಡೀ ರಾಜ್ಯದ ಗಮನ ಸೆಳೆದಿರ್ತಕ್ಕಂಥ ರೈತರ ಹೋರಾಟ, ಕಬ್ಬಿನ ಬೆಲೆ ಸಂದರ್ಭದಲ್ಲಿ ಗುರ್ಲಾಪುರದಲ್ಲಿ ಸುಮಾರು 10 ದಿವಸಗಳ ಕಾಲ ಸುಮಾರು 15ರಿಂದ 20 ಸಾವಿರ ರೈತರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಕೊನೆ ದಿವಸ ಏನು ನಮ್ಮ ಹತ್ತರ್ಗಿ ಟೋಲ್ ಪ್ಲಾಜಾದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋದರೂ ಕೂಡ ಅದನ್ನ ಮತ್ತೆ ತಹಬದಿಗೆ ತಂದು ಅದನ್ನು ಶಾಂತಿಯುತವಾಗಿ ಮುಕ್ತಾಯ ಮಾಡಲಿಕ್ಕೆ ಆಗಿದ್ದು ನಮಗೆ ಹೆಮ್ಮೆ ತಂದಿದೆ. ರಾಯಬಾಗಲ್ಲಿ ಒಬ್ಬ ವಕೀಲನ ಕೊಲೆ ಆಗಿತ್ತು. ಅದರಲ್ಲಿ ಕೂಡ ಯಾವುದೇ ಕುರುಹು ಇಲ್ಲದೆ ಇದ್ದರೂ ಕೂಡ ಆರೋಪಿಗಳನ್ನ ಪತ್ತೆ ಹಚ್ಚಿ ನ್ಯಾಯಾಂಗ ಬಂಧನಕ್ಕೆ ವಶಪಡಿಸುವಲ್ಲಿ ರಾಯಬಾಗ್ ಪೊಲೀಸರು ತುಂಬ ಒಳ್ಳೆಯ ಕೆಲಸ ಮಾಡಿದ್ರು.
ಮಹಾರಾಷ್ಟ್ರದ ವ್ಯಕ್ತಿಯೊಬ್ಬನ ಕೊಲೆಯನ್ನ ರಾಯಬಾಗಲ್ಲಿ ಮಾಡಲಾಗಿತ್ತು. ಅಲ್ಲಿ ಗಡಿಪಾರದ ವ್ಯಕ್ತಿಯನ್ನ ಇಲ್ಲಿ ಕೊಲೆ ಮಾಡಿದ್ರು. ಅದನ್ನ ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು. ಅದನ್ನು ಕೂಡ ನಮ್ಮ ಪೊಲೀಸರು ಬೇಯಿಸಿದ್ರು. ಯಮಕನಮಡಿಯಲ್ಲಿ 2022-23 ಆಗಿರ್ತಕ್ಕಂಥ 2 ಕೊಲೆಯನ್ನ ಅವರು ಪತ್ತೆ ಹಚ್ಚಿದ್ರು. ಮತ್ತೆ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಈ ಮೇಜರ್ ಬಂದೋಬಸ್ತು, ಅದರಲ್ಲೂ ವಿಶೇಷವಾಗಿ ಚಿಂಚಲಿ ಮಾಯಕ ಇರ್ಬೋದು, ಕೊಕಟೂರು ಜಾತ್ರೆ ಇರ್ಬೋದು, ಮತ್ತೆ ಸೌದತ್ತಿ ಯಲ್ಲಮ್ಮ, ವಿ ಹ್ಯಾವ್ ಗಿವನ್ ಅ ವೆರಿ ಗುಡ್ ಪ್ರೊಫೆಷನಲ್ ಟಚ್. ಲಾಸ್ಟ್ ಟೈಮ್ ತಾವೆಲ್ಲ ನೋಡಿದಿರಿ, ಎಲ್ಲಿ 1 ಗಂಟೆವರೆಗೂ ಟೈಮ್ ಬೇಕಾಗ್ತಿತ್ತು ಸೌದತ್ತಿ ಪಟ್ಟಣದಿಂದ ದೇವಸ್ಥಾನಕ್ಕೆ ತಲುಪಲಿಕ್ಕೆ. ಅದನ್ನು ನಾವು ಆಲ್ಮೋಸ್ಟ್ 10 to 15 ಮಿನಿಟ್ಸ್ಗೆ ನಾವು ಇಳಿಸಿದ್ವಿ. ಅವೆಲ್ಲದಕ್ಕೂ ನಾವು ಒಂದು ಪ್ರೊಫೆಷ್ನಲ್ ಟಚನ್ನು ಕೊಟ್ಟಿದ್ದೀವಿ. ಅದಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ಎಲ್ಲ ಯಶಸ್ಸಿಗೆ ಜಿಲ್ಲಾಡಳಿತದಿಂದ ನಮ್ಮ DC ಅವರು ತುಂಬ ಅಭೂತಪೂರ್ವವಾದಂಥ ಒಂದು ಸಪೋರ್ಟನ್ನು ನೀಡಿದರು. ಅಲ್ಲಿ ರಿಂಗ್ ರೋಡ್ ಮಾಡುವಲ್ಲಿ ಆಗಿರ್ಬೋದು, ನಮಗೆ CCTV ಅವಶ್ಯಕತೆ ಅನುಗುಣವಾಗಿ ಜಿಲ್ಲಾ ಡಿಸ್ಟ್ರಿಕ್ಟ್ ಮಿನರಲ್ ಫಂಡಿಂದ ಕೊಡೋದಾಗಿರ್ಬೋದು, ಸೌದತ್ತಿ ಯಲ್ಲಮ್ಮ ಟ್ರಸ್ಟಿಂದ ಕೊಡೋದಾಗಿರ್ಬೋದು, ಎಲ್ಲದಕ್ಕೂ ಅವರು ನಮಗೆ ಒತ್ತಾಸೆಯಾಗಿ ನಿಂತಿದ್ದರು. ಹಾಗಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಪ್ರವಾಹ ಸಂದರ್ಭದಲ್ಲಿ ನಾವು ಜನರು ನೀರಿಗೆ ಇಳಿಬಾರ್ದು ಅನ್ನೋ ರೀತಿಯಲ್ಲಿ ಬ್ಯಾರಿಕೇಡನ್ನು ಹಾಕ್ಕೊಂಡು ನಿಯಂತ್ರಣ ಮಾಡಿದ್ದು ತುಂಬ ಒಂದು ಹೇಳಿದಾಗೆ ಒಂದು ಹೆಮ್ಮೆಯ ಭಾವನೆ ಮೂಡಿಸಿದೆ. ಎಲ್ಲವನ್ನು ಕೂಡ ಯಶಸ್ವಿಯಾಗಿ ಮಾಡಿದ್ವಿ ಅಂತ ಹೇಳಿ. ಪೊಲೀಸಲ್ಲಿ ಹೇಗೆ ಅಂದರೆ ಇನ್ನೂ ಇಂಪ್ರೂವ್ ಮಾಡ್ಬೋದು. ಆ ಒಂದು ಲರ್ನಿಂಗ್ ಪಾಯಿಂಟ್ಸ್ ಮೇಲೆ ಸೈನಿಂಗ್ ಆಫ್ ಮಾಡ್ತಾ ಇದ್ವಿ. ಸಿಕ್ಕಾಪಟ್ಟೆ ಕನ್ವಿಕ್ಷನ್ ಆಗಿದ್ದಾವೆ, ಭಾಳ ಕನ್ವಿಕ್ಷನ್ ಆಗಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಪೋಕ್ಸೋ ಕೇಸಸ್ ಮ್ಯಾಕ್ಸಿಮಮ್ ಕನ್ವಿಕ್ಷನ್. ಮರ್ಡರ್ ಕೇಸಲ್ಲಿ ಡೆತ್ ಲೈಫ್ ಕನ್ವಿಕ್ಷನ್ ಆಗಿದೆ. 2 ಕೇಸಲ್ಲಿ ಡೆತ್ ಅದು ಕೂಡ ಕನ್ವಿಕ್ಷನ್ ಆಗಿದೆ. ಸೊ ಹೇಳ್ರಿ. ಇನ್ನೊಂದು ಸಿಬ್ಬಂದಿಗಳಿಗೆ ವಾರದ ರಜೆ ಸಿಗುವುದಿಲ್ಲ ಅನ್ನೋದು ಈಗ ತಮ್ಮ ಅವಧಿಯಲ್ಲಿ ಏನಾದರೂ ವಾರದ ರಜೆ ಅಲ್ಲ, ನಾನು ನಿಮ್ಗೆ ಅದೇ ಒಂದು ಕೇಳ್ತಾ ಇದ್ದೀನಿ, ಯಾರಾದರೂ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಬಿಕಾಸ್ ಅಲ್ಲಲ್ಲ, ಯಾಕೆ ಹೇಳ್ತೀನಿ ನಾನು, ವಾರದ ರಜೆ ಅಂತೂ ಕಂಪಲ್ಸರಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನನ್ನ ಫಸ್ಟ್ ಪ್ರೆಸ್ ಮೀಟಲ್ಲಿ ನಾನೊಂದು ಮಾತು ಹೇಳಿದ್ದೆ, ನಾನು ಎಲ್ಲೇ ಹೋದರೂ ಕೂಡ ನಮ್ಮ ಸಿಬ್ಬಂದಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸರ್ಕ್ಯುಲರ್ನ ನಾನು ಹೊರಡಿಸ್ತೀನಿ. ಕಂಪಲ್ಸರಿ ಲೀವ್ ಯಾವ್ಯಾವ ಸಂದರ್ಭದಲ್ಲಿ ಅಂತೇಳಿ, ನೋ ಕ್ವಶನ್ ಆಸ್ಕ್ಡ್ ಲೀವ್. ವರ್ಷಕ್ಕೆ 2 ಬಾರಿ 10 ದಿವಸ. ವೈಯಕ್ತಿಕ ಕಾರಣ ಇರ್ಬೋದು, ಯಾವುದೇ ಕಾರಣ ಇರ್ಬೋದು, ಕೇಳೋದೇ ಇಲ್ಲ ನಾವು. ಆಲ್ ದಟ್ ದೇ ಹ್ಯಾವ್ ಟು ಡೂ ಇಸ್ ಅಪ್ಲೈ. ಕೊಟ್ಟಿದ್ದೀವಿ. ಅಲ್ಲ, ವೀಕ್ಲಿ ಆಫ್ ಕೊಟ್ಟಿರೋದ್ರ ಜೊತೆಗೆ ನಾನು ಹೇಳ್ತಾ ಇದ್ದೀನಿ, ಅವ್ರ ಬರ್ತ್ಡೇಗೆ, ಮಕ್ಕಳ ಬರ್ತ್ಡೇಗೆ 10 ದಿವಸ 2 ಸತಿ ದೇ ಹ್ಯಾವ್ ಟು ಅಪ್ಲೈ. ಯಾವುದೂ ರಿಜೆಕ್ಟ್ ಮಾಡಿಲ್ಲ, ಯಾವುದೂ ರಿಜೆಕ್ಟ್ ಮಾಡಿಲ್ಲ. ನಮ್ಮ ಆಫೀಸರ್ಸು ಇಲ್ಲೇ ಇದ್ದಾರೆ, ಪಕ್ಕದಲ್ಲೇ ಕೂತಿದ್ದಾರೆ. ಅವರಿಗೆ ಆಮೇಲೆ ಕೇಳ್ರಿ, ಆಫ್ಟರ್ ಹೌ ಮೆನಿ ಇಯರ್ಸ್ ದೇ ಹ್ಯಾವ್ ಗಾನ್ ಆನ್ ಫ್ಯಾಮಿಲಿ ವೆಕೇಶನ್. ನಾನೀಗ ಹೋಗ್ತಾ ಇದ್ದೀನಿ, ಹೆದರಿಕೆ ಇಲ್ಲ ಅವರಿಗೆ, ಇರಬಾರ್ದು. ಐ ಡಿಡ್ ನಾಟ್ ವರ್ಕ್ ಆನ್ ದಟ್ ಪ್ರಿನ್ಸಿಪಲ್.